ನಾಳೆ ದಿನ ಈ ವರ್ಷದ ಕೊನೆಯ ದಿನ ಜನವರಿ 1ನೇ ತಾರೀಕು ಮತ್ತೆ ಹೊಸ ವರ್ಷಕ್ಕೆ ನಾವೆಲ್ಲ ಪ್ರವೇಶ ಮಾಡತಕ್ಕಂಥದ್ದೇನಿದೆ. ಈ ವರ್ಷದ ಕೊನೆಯ ದಿನ ಏನಿದೆ, ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನ ಕಳೆದ ಬಹುಶಃ 1 ತಿಂಗಳೇ ಆಗಿರಬೇಕು ನಾನು ನಿಮ್ಮನ್ನ ಭೇಟಿ ಮಾಡಿ. ಈ ವರ್ಷದ ಎಲ್ಲ ರೀತಿಯ ಬೆಳವಣಿಗೆಗಳೇನಾಗಿದೆ, ಮಾಧ್ಯಮದ ಸ್ನೇಹಿತರು ತಮ್ಮ ತಮ್ಮ ಒಂದು ಮಾಹಿತಿಗಳನ್ನೇನು ಸಂಗ್ರಹ ಮಾಡಿದ್ದೀರಿ, ಅದರ ಆಧಾರದ ಮೇಲೆ ಈ ವರ್ಷದ ಅಚೀವ್ಮೆಂಟ್ಗಳು ಮತ್ತು ಈ ವರ್ಷದಲ್ಲಿ ಆಗಿರತಕ್ಕಂಥ ಸಮಸ್ಯೆಗಳು ಇದೆಲ್ಲದರ ಒಂದು ವಿಶ್ಲೇಷಣೆಗಳನ್ನು ಮಾಡ್ಕೊಂಡ್ಬರ್ತಕ್ಕಂಥದ್ದು ಮಾಧ್ಯಮದಲ್ಲಿ ನಡೆದು ಬಂದಿರತಕ್ಕಂಥ ದಾರಿ ಏನಿದೆ. ಆಯಾ ವರ್ಷದ ಹಲವಾರು ಯಶಸ್ಸುಗಳು ಅಪಯಶಸ್ಸುಗಳ ಬಗ್ಗೆ ಆ ಒಂದು ನಿಟ್ಟಿನಲ್ಲೇ ನಾನು ಈಗಾಗಲೇ ರಾಜ್ಯದಲ್ಲಿ ಈ ವರ್ಷ ಚುನಾವಣೆಗಳಾಗಿ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯಾಗಿ ಈಗಾಗಲೇ ಸುಮಾರು 7-8 ತಿಂಗಳು ಕಳೆದಿದ್ದೇವೆ. ಹೊಸ ಸರ್ಕಾರ ರಚನೆಯಾದ ಈ ಒಂದು 7-8 ತಿಂಗಳಲ್ಲಿ ಅವರ ಒಂದು ಗ್ಯಾರಂಟಿ ಯೋಜನೆಗಳು ಶರವೇಗದಲ್ಲಿ ನಾಡಿನ ಜನತೆಗೆ ಕಾರ್ಯರೂಪಕ್ಕೆ ತರ್ತಕ್ಕಂಥ ಭರವಸೆ ಕೊಡ್ತಕ್ಕಂಥದ್ರಲ್ಲಿ ಸಮಯ ವ್ಯರ್ಥ ಮಾಡದೆ ತೆಗೆದುಕೊಂಡಂತ ಅವರ ತೀರ್ಮಾನಗಳಿಗೆ ನಾವೇನು ಅಸೂಯೆ ಪಡೋ ಅವಶ್ಯಕತೆ ಇಲ್ಲ. ಸರ್ಕಾರನ ಅಭಿನಂದಿಸೋಣ. ಜನಗಳಿಗೆ ಅವರೇನು 5 ಗ್ಯಾರಂಟಿಗಳ ಭರವಸೆ ಕೊಟ್ಟು ಅತ್ಯಂತ ಬಹುಮತದಲ್ಲಿ ನಾಡಿನಲ್ಲಿ ಜನತೆಯ ಬೆಂಬಲ ಏನು ಪಡೆದಿದ್ದಾರೆ. 5 ಗ್ಯಾರಂಟಿಗಳನ್ನು ಪ್ರತಿನಿತ್ಯ ಮಾಧ್ಯಮದ ಜಾಹೀರಾತುಗಳ ಮುಖಾಂತರ, ಸರ್ಕಾರದ ಜಾಹೀರಾತುಗಳ ಮುಖಾಂತರ ನಾಡಿನ ಜನತೆಗೆ ಎಲ್ಲಿ ಮರೆತು ಬಿಡ್ತಾರೋ ಅಂತೇಳಿ ನಾವು ನುಡಿದಂತೆ ನಡೆದಿದ್ದೇವೆ ಅಂತೇಳಿ ನೆನಪು ಮಾಡಿಕೊಡ್ತಕ್ಕಂಥದ್ದಕ್ಕೆ ಅವರ ಪಡ್ತಾ ಇರತಕ್ಕಂಥ ಸಾಹಸ ನೋಡಿದಾಗ ಆ ಹಿನ್ನೆಲೆಯಲ್ಲಿ ನನಗೆ ಈ ಸರ್ಕಾರದ ನುಡಿದಂತೆ ನಡೆದಿದ್ದೇವೆ ಅಂತ ಪ್ರತಿನಿತ್ಯ ಪುನರುಚ್ಚಾರ ಮಾಡೋದೇನಿದೆ ಅದು ನೋಡಿದಾಗ ಪಾಪ ಅನುಕಂಪ ಮೂಡೋದು ನನಗೆ ಈ ಸರ್ಕಾರದ ಬಗ್ಗೆ. ಅವರ 5 ಗ್ಯಾರಂಟಿಗಳು ನಾಡಿನ ಜನತೆಯ ಬದುಕಿಗೆ ದೊಡ್ಡ ಮಟ್ಟದಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥದ್ರಲ್ಲಿ ಅವರು ಯಶಸ್ಸು ಕಂಡಿದ್ರೆ ಇಷ್ಟೊಂದು ರೀತಿಯಲ್ಲಿ ಪ್ರತಿನಿತ್ಯ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಏನಿರಲಿಲ್ಲ. ನಾನು 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ರೈತರ ಸಾಲ ಮನ್ನಾ ಮಾಡಿದೆ ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಪ್ರಚಾರ ಗಿಟ್ಟಿಸ್ಲಿಕ್ಕೇನು ಹೋಗಲಿಲ್ಲ. ನೀವು ನನ್ನೂ ಕೇಳಬಹುದು, ನೀವು ಅಧಿಕಾರ ನಡೆಸಿದ್ದೀರಿ, ನೀವು ಜಾಹೀರಾತುಗಳ ಮುಖಾಂತರ ಸರ್ಕಾರದ ಹಣ ವೆಚ್ಚ ಮಾಡಿ ನೀವು ಪ್ರಚಾರ ಪಡೆದಿರಬಹುದು ಅಂತ. ನಾನು ಆ ರೀತಿ ಸರ್ಕಾರದ ಹಣವನ್ನ ದುಂದು ವೆಚ್ಚ ಮಾಡಲಿಕ್ಕೆ ಹೋಗಲಿಲ್ಲ. ಇದು ಈ ಸರ್ಕಾರದ ಈ 8 ತಿಂಗಳ ಅವಧಿಯಲ್ಲಿ ಈ 5 ಗ್ಯಾರಂಟಿಗಳ ಭಜನೆ ಒಂದು ಬಿಟ್ಟರೆ ಇನ್ನು ಯಾವುದರಲ್ಲಿ ಇವರು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನೀವೆಲ್ಲ
ಕಳೆದ ವಿಧಾನಸಭೆಯ ಅಧಿವೇಶನ ಬೆಳಗಾವಿಲಿ ನನ್ನಿಂದ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ರಿ. ನಾನೇನೋ ದೊಡ್ಡ ಮಟ್ಟದಲ್ಲಿ ಸರ್ಕಾರನ ಇಕ್ಕಟ್ಟಿಗೆ ಸಿಗಿಸ್ಲಿಕ್ಕೆ ವಿಧಾನಸಭೆ ಅಧಿವೇಶನವನ್ನ ಸದುಪಯೋಗ ಪಡಿಸ್ಕೊಡ್ತೀನಿ ಅಂತಕ್ಕಂಥದ್ದು ನಿಮ್ಮೆಲ್ಲರ ನಿರೀಕ್ಷೆ ಇತ್ತು. ನನಗೆ ಗೊತ್ತಿದೆ. ನನಗೆ ಕೇಂದ್ರ ಅಲ್ಲಿಯ ನೀರಸ ಪ್ರತಿದಿನದ ಕಲಾಪಗಳಿಂದ ನಿಮಗೆ ಇಲ್ಲಿಂದ ಬೆಂಗಳೂರಿಂದ ನೀವೆಲ್ಲ ಅಲ್ಲೂ ಹೋಗಿ ಶ್ರಮ ಪಟ್ಟಿರ್ತಕ್ಕಂಥದ್ದೇನಿದೆ ನಾಡಿನ ಜನತೆಗೆ ಸುದ್ದಿ ಮುಟ್ಟಿಸ್ಲಿಕ್ಕೆ ಸ್ವಲ್ಪ ನಿಮ್ಗಳವು ನಿರಾಸೆ ಆಗಿದೆ ನನ್ನಿಂದ ಅಂತಕ್ಕಂಥದ್ದು ನಾನು ಅರಿತಿದ್ದೇನೆ. ಆದರೆ ಯಾತಕ್ಕೆ ನಾನು ಸ್ವಲ್ಪ ಆ ಕಲಾಪದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿಲ್ಲ? ಅಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಿದ್ದಾಗೆ ಮಾಧ್ಯಮಗಳಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಈ ಬಾರಿ ಆದರೂ ಸದನದಲ್ಲಿ ಉತ್ತಮವಾದ ಚರ್ಚೆಗಳಾಗ್ತವ, ಸಮಯದ ಕಲಾಪಗಳನ್ನು ವ್ಯರ್ಥ ಮಾಡದೆ ಬೆಳಗಾವಿ ಅಧಿವೇಶನ ಅರ್ಥಪೂರ್ಣವಾಗಿ ನಡೆಯುತ್ತಾ, ಈ ನಿರೀಕ್ಷೆಗಳನ್ನ ಆ ಭಾಗದ ಜನ ಏನು ಹೊಂದಿದ್ರು ಆ ನಿರೀಕ್ಷೆಗಳು ಹುಸಿಯಾಗಲಿಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ನಾನು ಸ್ವಲ್ಪ ಬೇರೆ ಉತ್ತರ ಕರ್ನಾಟಕದ ಶಾಸಕರುಗಳೇ ಹೆಚ್ಚಿನ ಒಂದು ಸಮಯವನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಟ್ಟಿದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.